ಆತ್ಮೀಯರೇ, ಒಂದು ದಿನ ಬೆಳಗ್ಗೆ ಎದ್ದು ನೋಡಿದರೆ ಎಲ್ಲ ರೈಲು ಹಳಿಗಳ ಕೆಳಗೆ ಇರುವ ಕಲ್ಲುಗಳು ಒಂದೇ ರಾತ್ರಿ ಮಾಯವಾಗಿ ಬಿಟ್ರೆ ಏನಾಗಬಹುದು ಎಂದಾದರೂ ಯೋಚಿಸಿದ್ದೀರಾ? ಮೊದಲ ದಿನವೇ ರೈಲುಗಳು ಪಲ್ಟಿ ಆಗ್ತವ? ಇಲ್ಲ. ಆದರೆ ಕೆಲವೇ ದಿನಗಳಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ರೈಲು ಹಳಿಗಳು ನಿಧಾನವಾಗಿ ದುರ್ಬಲವಾಗಲು ಪ್ರಾರಂಭಿಸುತ್ತವೆ ಮತ್ತು ಲಕ್ಷಾಂತರ ಪ್ರಯಾಣಿಕರ ಸುರಕ್ಷತೆಯು ಅಪಾಯಕ್ಕೆ ಸಿಲುಕಬಹುದು. ನಮಗೆ ಸಾಮಾನ್ಯವಾಗಿ ಕಾಣುವ ಈ ಕಲ್ಲುಗಳು ಕೇವಲ ಕಲ್ಲುಗಳಲ್ಲ ಆತ್ಮೀಯರೇ, ಪ್ರತಿದಿನ ಸಾವಿರಾರು ಟನ್ ತೂಕವನ್ನು ಮೌನವಾಗಿ ಹೊತ್ತುಕೊಂಡು ಹೋಗುತ್ತಿರುವ ಕಾಣದ ಇಂಜಿನಿಯರ್ಗಳು ಅಂತ ಹೇಳ್ಬೋದು. ಆದರೆ ಒಂದು ಆಶ್ಚರ್ಯಕರ ವಿಷಯ ಏನು ಗೊತ್ತಾ? ಇತ್ತೀಚಿನ ದಿನಗಳಲ್ಲಿ ಕೆಲವು ಅತ್ಯಾಧುನಿಕ ರೈಲು ಮಾರ್ಗಗಳಲ್ಲಿ ಈ ಕಲ್ಲುಗಳೇ ಇಲ್ಲ. ಹಾಗಾದರೆ ಇಷ್ಟು ವರ್ಷಗಳಿಂದ ಈ ಕಲ್ಲುಗಳನ್ನು ಏಕೆ ಬಳಸಿದರು? ಇವು ನಿಜವಾಗಿಯೂ ಅಗತ್ಯವೇ ಅಥವಾ ಹಳೆಯ ಕಾಲದ ಪದ್ಧತಿಯೇ? ಇವತ್ತಿನ ವಿಡಿಯೋದಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಸರಳವಾಗಿ, ವೈಜ್ಞಾನಿಕವಾಗಿ ಮತ್ತು ಕುತೂಹಲಕರವಾಗಿ ಉತ್ತರವನ್ನು ತಿಳಿದುಕೊಳ್ಳೋಣವೇ? ಬನ್ನಿ ಹಾಗಾದರೆ. ಮೊದಲು ಒಂದು ಪ್ರಶ್ನೆ ಕೇಳ್ತೇನೆ. ಹಳಿಯ ಕೆಳಗೆ ಸಿಮೆಂಟ್ ಹಾಕಿದರೆ ಇನ್ನೂ ಗಟ್ಟಿಯಾಗಿರುತ್ತಲ್ವೇ? ಅಥವಾ ಕಾಂಕ್ರೀಟನ್ನು ರಸ್ತೆ ತರನೇ ಮಾಡಿಬಿಟ್ರೆ ಸಂಪೂರ್ಣ ಕಾಂಕ್ರೀಟ್ ಹಾಕಬಹುದಿತ್ತಲ್ವೇ? ಮತ್ತೆ ಮರಳು ಹಾಕಬಹುದಿತ್ತಲ್ವೇ? ಹಾಗಿದ್ದರೂ ಇಂಜಿನಿಯರ್ಗಳು ಲಕ್ಷಾಂತರ ಟನ್ ಕಲ್ಲುಗಳನ್ನು ಮಾತ್ರ ಏಕೆ ಆಯ್ಕೆ ಮಾಡಿಕೊಂಡರು? ಇದರ ಉತ್ತರ ಒಂದೇ ಒಂದು ಕಾರಣ ಅಲ್ಲ ಆತ್ಮೀಯರೇ, 4 ಅತ್ಯಂತ ಪ್ರಮುಖ ಕಾರಣಗಳಿವೆ. ಮತ್ತು ಕೊನೆಯ ಕಾರಣ ಕೇಳಿದರೆ ಅಯ್ಯೋ ಅಂತಲ್ಲ, ಇದು ನನಗೆ ಗೊತ್ತೇ ಇರಲಿಲ್ವಲ್ಲ ಎಂದು ನಿಮಗೆ ಖಂಡಿತ ಅನಿಸುತ್ತೆ ಅಂತ ನನಗನ್ಸುತ್ತೆ. ಇವಾಗ ಇಲ್ಲಿ ತಿಳ್ಕೊಳ್ಳಕ್ಕೆ ಸರಿಸುಮಾರು ಒಂದು 200 ವರ್ಷಗಳ ಹಿಂದೆ ಮೊದಲು ರೈಲು ಮಾರ್ಗಗಳನ್ನು ನಿರ್ಮಿಸುವಾಗ ಇಂಜಿನಿಯರ್ಗಳ ಮುಂದಿದ್ದ ಒಂದು ದೊಡ್ಡ ಪ್ರಶ್ನೆ ಏನು ಗೊತ್ತಾ? ಸಾವಿರಾರು ಟನ್ ತೂಕದ ರೈಲನ್ನು ಹೇಗೆ ಸುರಕ್ಷಿತವಾಗಿ ಓಡಿಸುವುದು? ಯೋಚನೆ ಮಾಡಿದ್ರ? ರೈಲು ಓಡಿಸುವುದು ಸುಲಭ, ಆದರೆ ಅದೇ ಹಳಿಯಲ್ಲಿ ದಿನಕ್ಕೆ 100 ರೈಲುಗಳು ಓಡಿದರೆ ಅದೇ ಸ್ಥಿತಿಯಲ್ಲಿ ಇರುತ್ತದೆಯೇ? ಇಲ್ಲ, ನಿಧಾನವಾಗಿ ಮಣ್ಣು ಕುಸಿಯಲು ಆರಂಭಿಸುತ್ತದೆ. ಹೌದಲ್ವಾ? ಇದೇ ಕಾರಣಕ್ಕೆ ಸಂಶೋಧನೆ ಮಾಡಿ ಯಾವ್ಯಾವ ಥರ ಅವರು ಅಳವಡಿಸಿದರು ಅಂತ ಮುಂದೆ ತಿಳ್ಕೊಳ್ಳೋಣ. ಇತ್ತೀಚಿನ ಕಾಲದಲ್ಲಿ ನಾನು ಹೇಳಿದಾಗೆ ಇವಾಗ ಸಿಟಿನಲ್ಲಿ ಮೆಟ್ರೋ ಟ್ರೈನ್ಗಳಿಗಾಗಿರ್ಬೋದು, ಬುಲೆಟ್ ಟ್ರೈನ್ಗಳಿಗಾಗಿರ್ಬೋದು ಸಿಮೆಂಟ್ ಇದನ್ನ ಬಳಸ್ತಾರೆ. ಅಂದ್ರೆ ನೀರು ನಿಂತ್ಕೊಳ್ಳೋ ಚಾನ್ಸಸ್ ಅದೆಲ್ಲ ಮುಂದೆ ನಾನು ಹೇಳ್ತೀನಿ. ಬಟ್ ಅದೇನು ವಾಟರ್ ಸ್ಪೋರ್ಟ್ ತರ ಇದು ಮಾಡಿರ್ತಾರೆ. ಬಟ್ ಅದರದ್ದು ಏನೇನು ನಾನು ಡ್ರಾಬ್ಯಾಕ್ಸ್ ಅನ್ನಲ್ಲ, ಎಲ್ಲಿ ಯಾವ ತರ ಬಳಸ್ತಾರೆ ಅನ್ನೋದು ಮುಂದೆ ತಿಳ್ಕೊಳ್ಳೋಣ ಬನ್ನಿ. ಸರಿ, ಇವಾಗ ಒಂದು ಸಣ್ಣ ಪ್ರಶ್ನೆ. ಮನೆಯ ಮುಂದೆ ಒಂದು ಲಾರಿ ಪ್ರತಿದಿನ ಒಂದೇ ಜಾಗದಲ್ಲಿ ನಿಲ್ಲಿಸಿದ್ರೆ ಕೆಲವು ತಿಂಗಳ ನಂತರ ನೋಡಿ ನೀವು ಆ ಜಾಗದಲ್ಲಿ ಏನಾಗಿರುತ್ತೆ? ಸರಿಯಾಗಿ ಯೋಚಿಸಿದ್ದೀರಿ. ನೆಲ ಚೂಚೂರೇ ಕುಸಿಯಲು ಆರಂಭಿಸುತ್ತದೆ. ಡಿಪೆಂಡ್ಸ್ ಆನ್ ದ ಗ್ರೌಂಡ್. ಇದು ಗೊತ್ತಾಯ್ತಾ? ಹಾಗೆ ರೈಲು ಕೂಡ ಎಲ್ಲಾ ಕಡೆ ಒಂದೇ ತರ ಇರೋದಿಲ್ಲ. ಹಾಗಾದರೆ ಈ ಸಮಸ್ಯೆಯನ್ನು ಇಂಜಿನಿಯರ್ಗಳು ಹೇಗೆ ಪರಿಹರಿಸಿದರು? ಹೌ ಡಿಡ್ ದೇ ಸಾಲ್ವ್ ದಿಸ್ ಪ್ರಾಬ್ಲಮ್? ಅಲ್ಲಿಂದಲೇ ಈ ಕಲ್ಲುಗಳ ಕತೆ ಪ್ರಾರಂಭವಾಗುತ್ತೆ. ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಸೊ ಮುಂದಿನ ಭಾಗದಲ್ಲಿ ಈ ಕಲ್ಲುಗಳು ರೈಲಿನ ಸಾವಿರಾರು ಟನ್ ಭಾರವನ್ನು ಹೇಗೆ ಹಂಚಿಕೊಳ್ಳುತ್ತದೆ, ದುಂಡಾದ ಕಲ್ಲುಗಳನ್ನು ಬಳಸದೆ ಚೂಪಾದ ಕಲ್ಲುಗಳನ್ನೇ ಹೇಗೆ ಬಳಸಿದ್ದಾರೆ, ಮಳೆ ಬಂದಾಗ ಈ ಕಲ್ಲುಗಳು ಲಕ್ಷಾಂತರ ಜನರ ಸುರಕ್ಷತೆಯನ್ನು ಹೇಗೆ ಕಾಪಾಡುತ್ತದೆ, ಇವೆಲ್ಲವನ್ನು ಪಾರ್ಟ್ 2 ನಲ್ಲಿ ನೋಡೋಣ ಬನ್ನಿ. ಪಾರ್ಟ್ 2, ರೈಲು ಹಳಿಯ ಕೆಳಗೆ ಕಲ್ಲುಗಳನ್ನೇ ಏಕೆ ಹಾಕ್ತಾರೆ? ಇದೀಗ ಈ ಕಲ್ಲುಗಳು ರೈಲಿನ ಸಾವಿರಾರು ಟನ್ ತೂಕವನ್ನು ಹೇಗೆ ತಡ್ಕೊಳ್ಳುತ್ತೆ ಎಂಬುದನ್ನು ತಿಳಿಯೋಣ ಬನ್ನಿ. ಒಂದು ರೈಲಿನ ತೂಕ
ನೂರಾರು ಟನ್ಗಳಿಂದ ಹಿಡಿದು ಕೆಲವೊಮ್ಮೆ ಸಾವಿರಾರು ಟನ್ಗಳಷ್ಟು ಇರಬಹುದಲ್ವಾ. ಇಷ್ಟೊಂದು ತೂಕ ನೇರವಾಗಿ ಮಣ್ಣಿನ ಮೇಲೆ ಬಿದ್ದರೆ ಏನಾಗತ್ತೆ? ಮಣ್ಣು ನಿಧಾನವಾಗಿ ಕುಸಿಯಲು ಆರಂಭಿಸುತ್ತದೆ. ಕರೆಕ್ಟಾ? ಇದನ್ನ ಅರ್ಥ ಮಾಡ್ಕೊಳ್ಳಲು ಒಂದು ವಿಚಾರ ಮಾಡೋಣ. ಭಾರವನ್ನು ಸಮನಾಗಿ ಹಂಚುವುದು. ನಿಮ್ಮ ಮನೆಯಲ್ಲಿ ಒಂದು ಸರಳ ಉದಾಹರಣೆ ತೆಗೆದುಕೊಳ್ಳೋಣ ರೀ. ಒಂದು ಮೊನಚಾದ ಪೆನ್ಸಿಲ್ ಅನ್ನ ನೆಲದ ಮೇಲೆ ನೇರವಾಗಿ ನಿಲ್ಲಿಸಿ ಒತ್ತಿದ್ರೆ ಏನಾಗತ್ತೆ? ಅದು ಸುಲಭವಾಗಿ ಒಳಗೋಗ್ಬಿಡತ್ತೆ. ಆದರೆ ಅದೇ ನೀವು ಒಂದು ದಪ್ಪ ಪುಸ್ತಕ ಇಡಿ, ಅದೇ ನೆಲದ ಮೇಲೆ ಇಟ್ಟರೆ ಅದು ಅಷ್ಟು ಸುಲಭವಾಗಿ ಒಳಗೋಗೋದಿಲ್ಲ. ಯಾಕೆ ಅಂದ್ರೆ ಪುಸ್ತಕ ತನ್ನ ತೂಕವನ್ನು ಹೆಚ್ಚು ಪ್ರದೇಶಕ್ಕೆ ಹಂಚಿಕೊಳ್ಳುತ್ತದೆ. ರೈಲು ಹಳಿಯ ಕೆಳಗಿನ ಕಲ್ಲುಗಳು ಕೂಡ ಇದೇ ಕೆಲಸವನ್ನು ಮಾಡುತ್ತದೆ. ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಇನ್ನ ಕೇಳಿ ಮುಂದೆ. ನಿಮಗೆ ಗೊತ್ತೇ, ಒಂದು ರೈಲು ತನ್ನ ಸಂಪೂರ್ಣ ಆಯುಷ್ಯದಲ್ಲಿ ಲಕ್ಷಾಂತರ ಕಿಲೋಮೀಟರ್ ಪ್ರಯಾಣ ಮಾಡಿರುತ್ತೆ ಅಲ್ವಾ? ಸಾವಿರಾರು ಕಿಲೋಮೀಟರ್ ಪ್ರಯಾಣ ಮಾಡಿರುತ್ತದೆ. ಅಷ್ಟು ಭಾರಿ ಅದೇ ಹಳಿಯ ಮೇಲೆ ಅದೇ ಕಲ್ಲುಗಳು ಭಾರವನ್ನು ಹಂಚ್ತಾ ಇರತ್ತೆ. ಆದರೆ ಈ ಕಲ್ಲುಗಳು ತೂಕ ಹಂಚುವುದು ಮಾತ್ರ ಅಲ್ಲ ರೀ, ಇನ್ನೊಂದು ಅತ್ಯಂತ ಮುಖ್ಯ ಕೆಲಸ ಮಾಡುತ್ತೆ ಈ ಕಲ್ಲುಗಳು. ಏನ್ ಗೊತ್ತಾ? ಮಳೆ ನೀರನ್ನ ಹೊರಹಾಕುವುದು. ಯಾವ ತರ ಅಂತೀರಾ? ಊಹೆ ಮಾಡಿ. ಮಳೆ ಸುರಿತಾ ಇದೆ, ರೈಲು ಹಳಿಯ ಕೆಳಗೆ ಸಿಮೆಂಟ್ ಇದ್ರೆ ನೀರು ಎಲ್ಲಿ ಹೋಗುತ್ತೆ? Forget about the city. You imagine the entire route of travel from mountains and different places of different terrains. ಮಳೆ ನೀರು ನಿಂತ್ಕೊಂಡ್ಬಿಡೋ ಚಾನ್ಸ್ ಇರುತ್ತಲ್ವಾ? ಓಕೆ, ಅದೇ ಸಮಸ್ಯೆ. ನೀರು ಅಲ್ಲೇ ನಿಂತು ಬಿಡುತ್ತೆ. ಓಕೆನಾ? ಮಣ್ಣು ನಿಧಾನವಾಗಿ ಮೆತ್ತಗಾಗುತ್ತದೆ. ನಂತರ ರೈಲು ಹಳಿಯ ಸ್ಥಿರತೆ ಕಡಿಮೆ ಆಗ್ಬಿಡುತ್ತೆ. ಓಕೆ, ಇದು ಒಂದು ಭಾಗ. ಇನ್ನೊಂದು ಪ್ರಶ್ನೆ ಏನ್ ಗೊತ್ತಾ? ಒಂದು ಬಕೆಟ್ ತಗೊಳ್ಳಿ, ಅದ್ರಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳನ್ನು ಹಾಕ್ಬಿಡಿ. ಓಕೆನಾ? ಕಲ್ಲುಗಳನ್ನು ತುಂಬಿಟ್ಟು ಅದ್ರ ಮೇಲೆ ನೀರು ಸುರಿಯಿರಿ. ನೀರು ಉಳಿಯುತ್ತಾ? ಇಲ್ಲ, ಎಲ್ಲ ಕೆಳಗೆ ಹೋಗ್ಬಿಡುತ್ತೆ ತಾನೆ. ರೈಲು ಹಳಿಯಲ್ಲೂ ಇದೇ ವಿಜ್ಞಾನ. ನಮ್ಮ ಭಾರತೀಯ ರೈಲ್ವೇಸ್ ಎಕ್ಸಾಂಪಲ್ ತಗೊಂಡ್ರೆ, ಭಾರತದಲ್ಲಿ ಮಳೆಗಾಲದಲ್ಲಿ ಸಾವಿರಾರು ಕಿಲೋಮೀಟರ್ ರೈಲು ಹಳಿಗಳ ಮೇಲೆ ಭಾರಿ ಮಳೆ ಬೀಳ್ತಾ ಇರುತ್ತದೆ. ಈ ಸಮಯದಲ್ಲಿ ಈ ಕಲ್ಲುಗಳು ಮೌನವಾಗಿ ತಮ್ಮ ಕೆಲಸ ಮಾಡ್ತಾ ಇರತ್ತೆ. ನಮಗೆ ಕಾಣುವುದಿಲ್ಲ ರೀ, ಆದರೆ ಅವು ಪ್ರತಿದಿನ ಪ್ರಯಾಣಿಕರ ಸುರಕ್ಷತೆಯನ್ನು ಕಾಪಾಡ್ತಾ ಇರುತ್ತೆ. ಸರಿ, ಇದುವರೆಗೂ ಈ ಕಲ್ಲುಗಳು ಭಾರವನ್ನು ಹೇಗೆ ಹಂಚುತ್ತವೆ, ಹೇಗೆ ನೀರು ಹೊರ ಹಾಕುತ್ತೆ ಎಂದು ತಿಳಿಯಿತು ಅಲ್ವಾ? ನಿಮ್ಗೆಲ್ಲ ಅರ್ಥ ಆಯ್ತು. ಆದರೆ ಒಂದು ಪ್ರಶ್ನೆ ಇನ್ನೂ ಉಳಿದಿದೆ. ಇಂಜಿನಿಯರ್ಗಳು ದುಂಡಾದ ನದಿಯ ಕಲ್ಲುಗಳನ್ನು ಬಳಸದೆ ಈ ಚೂಪಾದ ಕಲ್ಲುಗಳನ್ನೇ ಏಕೆ ಆಯ್ಕೆ ಮಾಡಿಕೊಂಡ್ರು? ಈ ಪ್ರಶ್ನೆಯ ಉತ್ತರ ನನ್ನ ಪ್ರಕಾರ ಇಡೀ ವಿಡಿಯೋದಲ್ಲೇ ಅತ್ಯಂತ ಕುತೂಹಲಕರ ಭಾಗ ಅನ್ಸುತ್ತೆ. ಮಿಸ್ ಮಾಡಬೇಡಿ, ನೋಡಿ. ಏನಿಸ್ತಾ ಇದೆ ಇಷ್ಟು ನೋಡಿದ್ರ ಈ ಭಾಗದ ವಿಡಿಯೋಗಳು? ಪ್ಲೀಸ್ ಕಂಪ್ಲೀಟ್ ಆಗಿ ನೋಡಿ. ಅಂಡ್ ಈ ಜ್ಞಾನವನ್ನು ಯಾರಿಗಾನ ಹಂಚಬಹುದು. ವಿದ್ಯಾರ್ಥಿಗಳೇ ಇರ್ಬೋದು, ದೊಡ್ಡವರೇ ಇರ್ಬೋದು. ಇದನ್ನ ನೀವು ಮಾತಾಡಬಹುದು, ಡಿಸ್ಕಸ್ ಮಾಡಬಹುದು. ಸೋ ಮೆನಿ ಅದರ್ ಪಾಯಿಂಟ್ಸ್ ವಿ ಕೀಪ್ ಡಿಸ್ಕಸಿಂಗ್, ವೇಸ್ಟಿಂಗ್ ಲಾಟ್ ಆಫ್ ಟೈಮ್. ನನಗನ್ಸುತ್ತೆ ಇಂಥ ವಿಷಯಗಳೆಲ್ಲ ಮಾತಾಡ್ಬೋದು, ಮಕ್ಕಳಿಗೂ ಒಂದು ಜ್ಞಾನ ಸಿಗುತ್ತೆ. ಅವ್ರಿಗೆ ಒಂದು ಮಾತ್ರ ತಿಳ್ಕೊಳ್ಳಿ, ಯೋಚನಾ ಶಕ್ತಿ ಜಾಸ್ತಿ ಮಾಡುತ್ತೆ. ದಿಸ್ ಇಸ್ ಹೌ ವಿ ಕ್ಯಾನ್ encourage our younger generation children to think what the science behind it and make them to invent some things which will be helpful for the people. ಮುಂದೆ ನೋಡೋಣ ಬನ್ನಿ. ಆತ್ಮೀಯರೇ, ಇನ್ನೊಂದು ವಿಷಯ ನಾನು ಹೇಳೋದು ಮರ್ತೆ. ಏನ್ ಗೊತ್ತಾ? ಈ ಕಲ್ಲುಗಳು ಬಳಕೆಯಿಂದ ಏನಾಗುತ್ತೆ ಅಂದ್ರೆ ಕಳೆ ಮತ್ತು ಸಸ್ಯಗಳ ಬೆಳವಣಿಗೆಗಳನ್ನು ಕೂಡ ತಡೆಯಬಹುದು. ಈ ಕಲ್ಲುಗಳು ಇನ್ನೊಂದು ಇದೇನಂದ್ರೆ, ಕಲ್ಲುಗಳು ಇಲ್ದಿದ್ರೆ
ಹುಲ್ಲು ಮತ್ತು ಕಳೆ ಮತ್ತು ಇತರ ಸಸ್ಯಗಳೆಲ್ಲ ರೈಲು ಹಳಿಗಳ ಸುತ್ತಮುತ್ತ ಎಲ್ಲ ಬೆಳೆಯಲು ಆರಂಭಿಸುತ್ತವಲ್ವಾ, ಅವುಗಳ ಬೇರುಗಳು ಮಣ್ಣಿನ ಏನ್ ಹೇಳ್ತೀರಾ ಸ್ಥಿರತೆಯನ್ನ ಹಾಳು ಮಾಡಬಹುದು, ಆ ಚಾನ್ಸಸ್ ಇರುತ್ತೆ. ಆದ್ರಿಂದ ಈ ಕಲ್ಲುಗಳು ಹಳಿಗಳ ಸುತ್ತಲೂ ಬೆಳೆಯುವುದನ್ನು ಕೂಡ ತಡೆಯುತ್ತೆ ಮತ್ತೆ ಆ ಪ್ರದೇಶವನ್ನು ಸುರಕ್ಷಿತವಾಗಿ ಮತ್ತು ಸ್ವಚ್ಛವಾಗಿಡುತ್ತದೆ. ಓಕೆನಾ? ಇನ್ನು ಇದಕ್ಕೆ ಪಾಯಿಂಟ್ ಬರೋಣ. ಈ ಚೂಪಾದ ಕಲ್ಲುಗಳ ರಹಸ್ಯ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ದುಂಡನೆಯ ಕಲ್ಲುಗಳು ಬಹಳ ಸುಲಭವಾಗಿ ಉರುಳುತ್ತವೆ. ಓಕೆನಾ? ಹಿಂಗ್ ಸಾಫ್ಟ್ ಆಗಿರುತ್ತಲ್ಲ, ಚದುರು ಹೋಗುತ್ತೆ ಅಂತ ಹೇಳ್ಬೋದು. ಅಂತಹ ಕಲ್ಲುಗಳನ್ನು ರೈಲು ಹಳಿಗಳ ಕೆಳಗೆ ಬಳಸಿದ್ದರೆ ರೈಲಿನ ಭಾರ, ರೈಲಿನ ತೂಕ ಮತ್ತು ಅದರ ಕಂಪನಗಳಿಂದ ನೀವು ನೋಡ್ತೀರಾ ಅದು ಮೂವ್ ಆಗುವಾಗ ಎಷ್ಟು ಇದಿರುತ್ತೆ ಅಂತ, ಈ ಕಂಪನದಿಂದ ಈ ಕಲ್ಲುಗಳು ಸ್ಥಳಾಂತರಗೊಳ್ಳಲು ಆರಂಭಿಸುತ್ತವೆ. ಓಕೆನಾ? ಆರಂಭಿಸ್ತಾ ಇದ್ವು. ಇದರಿಂದ ರೈಲು ಹಳಿಗಳು ಅಸ್ಥಿರವಾಗುವ ಸಾಧ್ಯತೆ ಇತ್ತು. ಆದರೆ ಚೂಪಾದ ಕಲ್ಲುಗಳು ಒಂದು ವಿಭಿನ್ನವಾಗಿ ವರ್ತಿಸುತ್ತವೆ. ಏನ್ ಗೊತ್ತಾ, ಅವುಗಳು ಒರಟಾದ ಮೇಲ್ಮೈ ಪದರಗಳು ಒಂದಕ್ಕೊಂದು ಗಟ್ಟಿಯಾಗಿ ಹಿಡಿದುಕೊಂಡು ಬಲವಾದ ಅಡಿಪಾಯವನ್ನು ನಿರ್ಮಿಸುತ್ತದೆ. ರಫ್ ಆಗಿರತ್ತಲ್ಲ, ಸೊ ಹಿಂಗ್ ಜಸ್ಟ್ ಲಾಕ್ ಆದಂಗೆ ಅವು ಕೂತ್ಕೊಂಡಿರುತ್ತೆ. ಓಕೆನಾ? ಇನ್ನೊಂದು ಮೇನ್ ಏನಿದೆ ಅಂದ್ರೆ ಕಂಪನಗಳನ್ನು ನಿಯಂತ್ರಿಸುವುದು ಅಂತ ಹೇಳ್ಬೋದು. ಓಕೆ, ಏನಂದ್ರೆ ಪ್ರತಿ ಬಾರಿ ರೈಲು ಹಾದು ಹೋದಾಗ ಅದರ ಕಂಪನಗಳು ಲೈಕ್ ವೈಬ್ರೇಷನ್ಸ್ ಹಳಿಗಳ ಮೂಲಕ ಕೆಳಗೆ ಹರಡುತ್ತವೆ. ಓಕೆನಾ? ಕಲ್ಲುಗಳು ಆ ಕಂಪನಗಳನ್ನು ಹೀರಿಕೊಂಡು ಎಲ್ಲೆಡೆ ಸಮನಾಗಿ ಹಂಚುತ್ತವೆ. ಓಕೆನಾ? ಸೊ ಅಂದ್ರೆ ನೀವು ನೀರಲ್ಲಿ ಸ್ವಲ್ಪ ಹಿಂಗಂದ್ರೆ ಹಿಂಗ್ ಹೋಗುತ್ತೆ, ಆತರ ಎಲ್ಲ ಕಡೆ ಹರಡತ್ತೆ. ಓಕೆ, ಇದರಿಂದ ರೈಲಿನ ಹಳಿಗಳು ತಮ್ಮ ಸ್ಥಾನದಿಂದ ಕದಲದೆ ಸುರಕ್ಷಿತವಾಗಿ ಉಳಿದಿರುತ್ತೆ. ಓಕೆನಾ? ಇದು ಮೇನ್ ಒಂದು ಪಾಯಿಂಟ್ ಅಂತ ಹೇಳ್ಬೋದು. ಹೌದು, ಅಮೆರಿಕಾದಲ್ಲಿ ಇಂದಿಗೂ ಕೂಡ ಈ ರೈಲಿನ ಹಳಿಗಳ ಕೆಳಗಡೆ ಈ ಕಲ್ಲನ್ನೇ ಬಳಸಲಾಗ್ತದೆ. ಅಮೆರಿಕಾದಲ್ಲಿ ಸುಮಾರು 1000 ಕಿಲೋಮೀಟರ್ಗಿಂತಲೂ ಹೆಚ್ಚು ಉದ್ದದ ರೈಲು ಮಾರ್ಗಗಳು ಈ ಕಲ್ಲುಗಳ ಮೇಲೆ ನಿರ್ಮಾಣವಾಗಿದೆ. ತಾಂತ್ರಿಕ ಭಾಷೆಯಲ್ಲಿ ಈ ಕಲ್ಲುಗಳನ್ನು ಟ್ರ್ಯಾಕ್ ಬ್ಯಾಲಸ್ಟ್ ಅಂತ ಹೇಳ್ತೀವಿ ಎಂದು ಕರೆಯಲಾಗುತ್ತದೆ. ಇದನ್ನು ನಿರ್ಮಿಸಲು ಮತ್ತು ದುರಸ್ತಿ ಮಾಡಲು ಅಪಾರ ವೆಚ್ಚವಾಗುತ್ತದೆ. ಅಮೆರಿಕಾದಲ್ಲಿ ರೈಲ್ವೆ ವ್ಯವಸ್ಥೆ ಅತಿ ಹೆಚ್ಚು ಭಾರ ಹೊರುವ ಸರಕು ಸಾಗಣೆ ರೈಲುಗಳಿಗಾಗಿ ವಿನ್ಯಾಸಗೊಂಡಿರುವುದರಿಂದ ಇಂದಿಗೂ ಅಲ್ಲಿ ಈ ಸಾಂಪ್ರದಾಯಿಕ ಕಲ್ಲುಗಳನ್ನೇ ಬಳಸಲಾಗ್ತಿದೆ. ಇನ್ನೊಂದೇನು ಗೊತ್ತಾ, ಹೌದು, ನಮ್ಮ ಭಾರತ ದೇಶದಲ್ಲೂ ಕೂಡ ಇಂದಿಗೂ ರೈಲ್ವೆ ಹಳಿಗಳ ಮೇಲೆ ಕಲ್ಲುಗಳನ್ನು ಭಾರತೀಯ ರೈಲ್ವೆಯು ಪ್ರಪಂಚದ ಅತಿ ದೊಡ್ಡ ರೈಲ್ವೆ ಜಾಲದಲ್ಲಿ 1000 ಕಿಲೋಮೀಟರ್ಗಳಿಗಿಂತಲೂ ಹೆಚ್ಚು ಉದ್ದದ ಮಾರ್ಗವನ್ನು ಹೊಂದಿದೆ. ನಿಮ್ಗೆ ಗೊತ್ತಿದೆ ಇದು. ಇದರ ಬಹುಪಾಲು ಭಾಗಕ್ಕೂ ಇಂದಿಗೂ ಈವನ್ ಟುಡೇ ಇದೇ ಕಲ್ಲುಗಳನ್ನು ಟ್ರ್ಯಾಕ್ ಬ್ಯಾಲಸ್ಟ್ ಅಂತೀವಲ್ಲ ಅದನ್ನು ಬಳಸಲಾಗಿದೆ. ಇವಾಗ ಭಾರಿ ತೂಕದ ಸರಕು ಸಾಗಣೆ ರೈಲುಗಳಿಗೆ ಕಾಂಕ್ರೀಟ್ ಹಳಿಗಳನ್ನು ಬಳಸಿದರೆ ಏನಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಅಲ್ವಾ, ಎಲ್ಲದಕ್ಕೂ ಕಾಂಕ್ರೀಟೇ ಹಾಕ್ಬಿಡ್ಬೋದಿತ್ತಲ್ಲ ಅಂತ. ಒಂದು ವೇಳೆ ಸರಕು ಸಾಗಿಸುವ ಭಾರಿ ಗಾತ್ರದ ರೈಲುಗಳಿಗೆ ಕಾಂಕ್ರೀಟ್ ಹಳಿಗಳನ್ನು, ಕಾಂಕ್ರೀಟ್ ಟ್ರ್ಯಾಕ್ಸ್ ಅಂತೀವಲ್ಲ ಅದನ್ನು ಬಳಸಿದರೆ ಏನಾಗುತ್ತೆ ಗೊತ್ತಾ, ಕಾಂಕ್ರೀಟಿನ ಕಠಿಣ ಸ್ವಭಾವದಿಂದ ಇಡೀ ರೈಲ್ವೆ ವ್ಯವಸ್ಥೆಯು ಅತ್ಯಂತ ವೇಗವಾಗಿ ಹಾಳಾಗುತ್ತಂತೆ. ಇದ್ರದ್ದು ಕೆಲವು ಪಾಯಿಂಟ್ಸ್ ತರ ತಿಳ್ಕೊಳ್ಳೋಣ ಬನ್ನಿ. ಯಾವ ತರ ಅಂತ, ಕಾಂಕ್ರೀಟ್ ಹಳಿಗಳು ಏನಾಗುತ್ತೆ ಅಂದ್ರೆ ಬಿರುಕು ಬಿಡುತ್ತಂತೆ, ಕ್ರ್ಯಾಕಿಂಗ್ ಅಂತೀವಲ್ಲ ಅದಾಗತ್ತೆ. ಸರಕು ಸಾಗಣೆ ರೈಲುಗಳು 1000 ಟನ್ ತೂಕವನ್ನು ಹೊಂದಿರುತ್ತದಲ್ವಾ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಮೊದಲೇ ರೈಲ್ ಭಾರನೇ ಜಾಸ್ತಿ ಇರುತ್ತೆ, ಪ್ಲಸ್ ಸರಕು. ಕಾಂಕ್ರೀಟ್ ಸಂಪೂರ್ಣವಾಗಿ ಗಟ್ಟಿಯಾಗಿ ಸ್ಟ್ರಾಂಗ್ ಇರೋದ್ರಿಂದ ಅದಕ್ಕೆ ತಗ್ಗುವ ಅಥವಾ ವಾಡುವ ಗುಣ ಇರುವುದಿಲ್ಲ.
ಈ ಭಾರೀ ತೂಕದ ರೈಲುಗಳು ಪದೇ ಪದೇ ಆ ಟ್ರ್ಯಾಕ್ ಮೇಲೆ ಚಲಿಸುವಾಗ ಉಂಟಾಗುವ ಒತ್ತಡ, ಓಕೆನಾ, ಒತ್ತಡಕ್ಕೆ ಕಾಂಕ್ರೀಟ್ ಸ್ಲ್ಯಾಬ್ಗಳು ಹಾಕಿರ್ತಾರಲ್ಲ, ಬೇಗನೆ ಬಿರುಕು ಬಿಡುವ ಚಾನ್ಸಸ್ ಇರುತ್ತೆ ಅಂಡ್ ಮುರಿದು ಕೂಡ ಹೋಗಬಹುದು. ಯೋಚನೆ ಮಾಡಿ ನೋಡಿ. ಸೊ ಇದನ್ನೆಲ್ಲ ಅವರು ಇಂಜಿನಿಯರ್ಗಳು ಸಂಶೋಧನೆ ಮಾಡಿ ಎಲ್ಲೆಲ್ಲಿ ಯಾವ್ದು ಬಳಸಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬೆಳೆಸಿರ್ತಾರೆ. ಓಕೆ, ಇನ್ನೊಂದು ವಿಷಯ ಏನಂದ್ರೆ ಕೆಳಗಿನ ಮಣ್ಣು ಕೂಡ ಕುಸಿಯುವ ಚಾನ್ಸಸ್ ಇರುತ್ತೆ. ಏನ್ ಗೊತ್ತಾ, ಅದಕ್ಕೆ ಸಾಯಿಲ್ ಕೊಲಾಪ್ಸ್ ಅಂತ ಹೇಳ್ತೀವಿ. ಕಲ್ಲುಗಳಿರುವ ಟ್ರ್ಯಾಕ್ ನಲ್ಲಿ ರೈಲಿನ ಭಾರವು ಕೆಳಗಿನ ಮಣ್ಣಿನ ಮೇಲೆ ಸಮನಾಗಿ ಹಂಚೋಗುತ್ತೆ. ಇದು ಆಲ್ರೆಡಿ ನಾವು ತಿಳ್ಕೊಂಡಿದೀವಿ. ಆದರೆ ಕಾಂಕ್ರೀಟ್ ಹಳಿಗಳ ಮೇಲೆ ಭಾರ ಬಿದ್ದಾಗ ಅದರ ಮಣ್ಣಿನ ಮೇಲೆ ಸಮನಾಗಿ ಹಂಚಿ ಹೋಗುವುದಿಲ್ಲ. ಓಕೆನಾ? ಇದರಿಂದ ಕಾಂಕ್ರೀಟಿನ ಕೆಳಗಿರುವ ಮಣ್ಣು, ದ ಸಾಯಿಲ್ ಬಿಲೋ ದಿಸ್ ಕಾಂಕ್ರೀಟ್ ಟ್ರ್ಯಾಕ್ಸ್, ಏನ್ ಹೇಳ್ಬೋದು ಅಂದ್ರೆ ಮಣ್ಣು ಒಂದೆಡೆ ಒಂದೊಂದು ಕಡೆ ಕುಸಿಯಕ್ಕೆ ಶುರು ಆಗತ್ತೆ. ಮಣ್ಣು ಕುಸಿದಾಗ ಕಾಂಕ್ರೀಟ್ ಸ್ಲ್ಯಾಬ್ ನ ಕೆಳಗೆ ಖಾಲಿ ಜಾಗ, ಗ್ಯಾಪ್ಸ್ ನಿರ್ಮಾಣವಾಗ್ತಾ ಹೋಗುತ್ತಂತೆ. ಮುಂದಿನ ಬಾರಿ ರೈಲು ಬರುವಾಗ ನಿಮ್ಗೆ ಗೊತ್ತಿದೆ ಯಾವುದು ಸ್ಪೀಡಲ್ಲಿ ಬರ್ತಾ ಇರತ್ತೆ ಅಂತ. ರೈಲು ಬಂದಾಗ ಕಾಂಕ್ರೀಟ್ ಹಳಿ ಮಧ್ಯಕ್ಕೆ ಮುರಿದು ಬೀಳುವ ಚಾನ್ಸಸ್ ಇರುತ್ತೆ. ಯಾಕೆ ಹೇಳಿ, ಅಲ್ಲಿ ಗ್ಯಾಪ್ ಕ್ರಿಯೇಟ್ ಆಗಿರುತ್ತೆ. ಆ ವೆಯ್ಟ್ ಬಂದಾಗ, ಸಪೋಸ್ ಗ್ಯಾಪ್ ಜಾಸ್ತಿ ಇದ್ದಾಗ ಏನಾಗತ್ತೆ, ಕಾಂಕ್ರೀಟ್ ಕೆಳಗಡೆ ಮಣ್ಣೆಲ್ಲ ಏನಾಗ ಹಗುರವಾಗಿಬಿಟ್ಟಿರುತ್ತಲ್ಲ, ರೈಲು ಕುಸಿಯೋ ಚಾನ್ಸಸ್ ಜಾಸ್ತಿ ಇರುತ್ತಂತ. ಇವಾಗ ಇನ್ನೊಂದು ಪಾಯಿಂಟ್ ತಿಳ್ಕೊಳ್ಳೋಣ ಬನ್ನಿ. ಅತಿಯಾದ ಕಂಪನಗಳಿಂದ, ಓಕೆನಾ, ವೈಬ್ರೇಷನ್ಸ್ ಅಂತ ಹೇಳ್ತೀವಲ್ಲ, ಹಳಿಗಳೇ ಹಾಳಾಗೋಗುತ್ತಂತೆ. ಇನ್ ಸಿವಿಯರ್ ವೈಬ್ರೇಷನ್ಸ್, ಕಲ್ಲುಗಳು ರೈಲು ಚಲಿಸುವಾಗ ಉಂಟಾಗುವ ಕಂಪನಗಳು, ವೈಬ್ರೇಷನ್ಸ್, ಶಾಕ್ ಅಬ್ಸಾರ್ಬರ್ಸ್ ತರ ಹೀರ್ಕೊಳ್ಳುತ್ತೆ. ಆ ತರ ವರ್ಕ್ ಆಗುತ್ತಂತೆ. ಗೊತ್ತಾಯ್ತಾ? ಕಲ್ಲುಗಳು ತರ ಸಮನಾಗಿ ಅದೆಲ್ಲ ಸ್ಪ್ರೆಡ್ ಮಾಡ್ತಾ ಇರತ್ತೆ ಇದನ್ನ. ಆದ್ರೆ ಕಾಂಕ್ರೀಟ್ ತುಂಬಾ ಗಟ್ಟಿಯಾಗಿರೋದ್ರಿಂದ ಈ ಕಂಪನವನ್ನು ಹಂಚಿಕೊಳ್ಳಲು ಸಾಧ್ಯವಾಗುವುದೇ ಇಲ್ವಂತೆ. ಈ ಭೀಕರ ಕಂಪನವು ಏನಾಗ್ಬೋದು ಅಂದ್ರೆ ವಾಪಸ್ ಕಬ್ಬಿಣದ ಹಳಿಗಳಿಗೆ ಮತ್ತು ರೈಲಿನ ಚಕ್ರದವರೆಗೂ ಹೋಗ್ಬೋದಂತದು, ಹೊಡೆಯುತ್ತಂತೆ. ಇದರಿಂದ ರೈಲ್ವೆ ಹಳಿಗಳು ಕಟ್ ಆಗಬಹುದು ಅಥವಾ ರೈಲಿನ ಚಕ್ರ ಮತ್ತು ಆಕ್ಸಲ್ಗಳು ಮುರಿದು ದೊಡ್ಡ ಅಪಘಾತ ಸಂಭವಿಸಬಹುದು ಅಂತ ಒಂದು ತಿಳ್ಕೊಂಡಿದ್ದಾರೆ. ಆಮೇಲೆ ಇನ್ನೊಂದು ಏನ್ ಪಾಯಿಂಟ್ ಗೊತ್ತಾ, ದುರಸ್ತಿ ವೆಚ್ಚ ವಿಪರೀತ ಹೆಚ್ಚಾಗಿರತ್ತಂತೆ. ಮೀನ್ಸ್ ಹೈ ಮೈಂಟೆನೆನ್ಸ್ ಕಾಸ್ಟ್. ಕಲ್ಲುಗಳಿರುವ ಹಳಿಯನ್ನು ರಿಪೇರಿ ಮಾಡುವುದು ತುಂಬಾ ಸುಲಭ ಅಂತೆ. ಯಂತ್ರಗಳ ಮೂಲಕ, ಅದಕ್ಕೆ ಸೆಪರೇಟ್ ಇದೆಲ್ಲ ಬಳಸ್ತಾರೆ, ಮೂಲಕ ಹೆಚ್ಚಿನ ಕಲ್ಲುಗಳನ್ನು ಸುರಿದು ಪ್ಯಾಕ್ ಮಾಡಿದ್ರೆ ಮುಗೀತು. ಓಕೆ, ಆದ್ರೆ ಕಾಂಕ್ರೀಟ್ ಟ್ರ್ಯಾಕ್ ಯೋಚನೆ ಮಾಡಿ, ಮುರಿದರೆ ಬ್ರೇಕ್ ಆಯ್ತು ಅಂದ್ರೆ ಇಡೀ ಹಳಿಯ ಸಂಚಾರವನ್ನು ದಿನಗಟ್ಟಲೆ ನಿಲ್ಲಿಸಬೇಕಾಗತ್ತೆ. ಓಕೆ, ಆ ಭಾರಿ ಕಾಂಕ್ರೀಟ್ ಬ್ಲಾಕ್ ಗಳನ್ನು ಕಿತ್ತು ತೆಗೆದು ಹೊಸದಾಗಿ ಕಾಂಕ್ರೀಟ್ ಹಾಕಿ ಅದು ಒಣಗುವವರೆಗೆ ಕಾಯಬೇಕು. ಇಟ್ಸ್ ನಾಟ್ ದಟ್ ಈ ತರ ಡೈರೆಕ್ಟ್ ಆಗಿ ಇದ್ರ ತರ ಮಾಡ್ಲಿಕ್ಕೆ ಆಗೋದಿಲ್ವಂತೆ. ಅದು ಇದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚಾಗತ್ತಂತೆ. ಮತ್ತು ಸರಕು ಸಾಗಣೆಯನ್ನು ಸ್ಥಗಿತಗೊಳ್ಬಹುದು. ಯಾಕಂದ್ರೆ ಅಲ್ಲಿವರೆಗೂ ರಿಪೇರ್ ಆಗೋವರೆಗೂ ಸರಕು ಸಾಗಣೆ ಆಗೋದಿಲ್ಲ. ಅದಕ್ಕೆ ದೇಶದ ವ್ಯಾಪಾರಕ್ಕೆ ದೊಡ್ಡ ತೊಂದರೆಯೂ ಆಗಬಹುದು ಅಂತ ಇದೆಲ್ಲ ಅನಲೈಸ್ ಮಾಡಿದ್ದಾರೆ ಇಂಜಿನಿಯರ್ಸ್ಗಳು. ಇದು ಟೆಕ್ನಿಕ್ಯಾಲಿಟೀಸ್ ಆಫ್ ದಿಸ್ ಚೂಸಿಂಗ್ ವಿಚ್ ಒನ್ ಟು ಗೋ ಫಾರ್. ಈಗ ಬುಲೆಟ್ ಟ್ರೈನ್ಗಳಿಗೆ ಈ ತರ ಕಾಂಕ್ರೀಟ್ ಬಳಸ್ತಾರೆ. ಯಾಕಂದ್ರೆ ಅದು ಇಷ್ಟೊಂದು ಏನ್ ಹೇಳ್ತೀರಾ, ಸರಕು ಸಾಗಣೆ ಮಾಡುವ ರೈಲಿನಷ್ಟು ಭಾರ ಇರೋದಿಲ್ಲ. ಟೆಕ್ನಿಕ್ಯಾಲಿಟೀಸ್ ಬರತ್ತದು. ಇದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ದುರಸ್ತಿ ವೆಚ್ಚ ವಿಪರೀತವಾಗಿ ಹೆಚ್ಚಾಗುತ್ತದೆ. ಇಷ್ಟು ಮಾಹಿತಿ ನಾನು ನಿಮ್ಗೆ ಹಂಚ್ಕೋಬೇಕು ಅಂತ ಇದ್ದೆ. ಆಮೇಲೆ ಏನ್ ಗೊತ್ತಾ, ಮುಂದಿನ ಬಾರಿ ನೀವು ನಾನು ಹೇಳಿದಾಗೆ ರೈಲು ಹಳಿಗಳನ್ನು ನೋಡಿದಾಗ ಈ ಕಲ್ಲುಗಳೇ ಒಂದು ಕತೆ ಹೇಳ್ತಾ ಇರತ್ತೆ. ಕೇವಲ ಖಾಲಿ ಜಾಗವನ್ನು ತುಂಬುವುದಕ್ಕಾಗಿ ಅಲ್ಲ ಎಂಬುದನ್ನು ನೆನಪಿಸ್ಕೊಳ್ಬೇಕಾಗತ್ತೆ. ನೆನಪಿಸ್ಕೊಳ್ಳಿ ಅಂತ ಹೇಳ್ತೀನಿ. ಅವು ನೀರನ್ನು ಹೊರಹಾಕತ್ತೆ, ಕಳೆಗಳ ಬೆಳವಣಿಗೆಗಳನ್ನು ತಡೆಯುತ್ತೆ, ಕಂಪನಗಳನ್ನು ಕಡಿಮೆ ಮಾಡುತ್ತೆ,
ಮತ್ತು ಭಾರವನ್ನು ಸಮನಾಗಿ ಹಂಚುತ್ತವೆ. ರೈಲು ಹಳಿಗಳ ಹಿಂದಿರುವ ಅದ್ಭುತ ವಿಜ್ಞಾನ ಅಂತ ಹೇಳ್ಬೋದು. ಇದು ಸಾಕಷ್ಟು ಇದ್ರ ನಾವು ನೋಡಿ ಮಾಹಿತಿ ತಿಳ್ಕೊಳ್ಬೇಕು. 200 ವರ್ಷದಿಂದ ಹಿಂದಿನದು ಇದು ಏನ್ ಹೇಳಿ ರಿಸರ್ಚ್ ಮಾಡಿರೋದು. ಆದರೆ ಇದೆಲ್ಲ ನೋಡ್ತಾ ಇದ್ದ ಒಂದು ಮಾತು ಮಾತ್ರ ಸತ್ಯ. ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾಗಿ ಮೂಲೆಗಲ್ಲಾಗೋಯ್ತು ಅಂತ ಹೇಳ್ತೀವಲ್ವಾ. ಸೊ ಆ ತರ ಆ ಕಲ್ಲು ಪ್ರಾಮುಖ್ಯತೆ ಎಷ್ಟು ಅನ್ನೋದು ತಿಳ್ಕೊಂಡಂಗ ಆಯ್ತಲ್ವಾ. ಇವತ್ತು ಎಷ್ಟೊಂದ್ ದಿನ ಟ್ರಾವೆಲ್ ಮಾಡ್ತಾ ಇರ್ತೀವಿ, ನೋಡ್ತೀವಿ, ಪ್ರಕೃತಿ ನೋಡ್ತೀವಿ, ಕಲ್ಲುಗಳು ಕೆಳಗಡೆ ಒಂದೊಂದ್ಸತಿ ನೋಡ್ತಾ ಇರ್ತೀವಿ. ಇದ್ರ ಹಿಂದೆ ಎಷ್ಟು ಮಾಹಿತಿ ಇದೆ ಅಂತ ತಿಳ್ಕೊಂಡ್ರೆ ಚೆನ್ನಾಗಿರತ್ತಲ್ವಾ. ಸೊ ಕೊನೆಯದಾಗಿ ಒಂದು ಮಾತು, ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ದಯವಿಟ್ಟು ಲೈಕ್ ಮಾಡಿ, ಹಂಚಿಕೊಳ್ಳಿ, ನಿಮ್ಮ ಆತ್ಮೀಯರಲ್ಲಿಯೋ ಸ್ನೇಹಿತರಲ್ಲಿಯೋ ಹೇಳಿ, ಸಬ್ಸ್ಕ್ರೈಬ್ ಮಾಡಲು ನಮ್ಮ ಚಾನಲ್ಗೆ. ಆದಾಗ ಈ ತರ ಒಂದು ಒಳ್ಳೆಯ ಮಾಹಿತಿಗಳನ್ನು ತೆಗೆದುಕೊಂಡು ಬರಲು ನನಗೂ ತುಂಬಾ ಇಷ್ಟ ಇರುತ್ತೆ.